ನಮಸ್ಕಾರ, ನಾ ಸರ್ಲಾ ಭೋಸ್ಲೆ ಅಂತ ದಿಲೀಪ್ ನಾಯ್ಕ ಹತ್ರ ದುಡ್ಡು ತುಂಬ್ತಾ ಇದ್ದೀರಿ. ವಾರಕ್ಕೆ ವಾರ 500 ಅಂತ ತಿಂಗಳ 2,000 ಅಂತ ತುಂಬ್ತಾ ಇದೆ. ಈಗ 2 ವರ್ಷದಿಂದ ನಾ ತುಂಬ್ತಾ ಇದ್ದೆ ದುಡ್ಡು. ಈಗ ಸತಿ ಅಂದ್ರೆ ಈ ವರ್ಷ ದುಡ್ಡು ಕೊಟ್ಟಿಲ್ಲ. ನಾ ತುಂಬಿದ ದುಡ್ಡು ನಮಗೆ ಕೊಡಾಕೆ ರೆಡಿ ಇಲ್ಲ. ಅವ್ರ ಫೋನ್ ಎಪ್ಸಾಕ್ ರೆಡಿ ಇಲ್ಲ. ಮತ್ತೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಕೊಡಾಕ್ ರೆಡಿ ಇಲ್ಲ ಅವರು. ಮತ್ತೆ ಈಗ ದಿಲೀಪ್ ನಾಯ್ಕ್ ಅಂತ ವಿಜಯನಗರಕ್ಕೆ ಇರ್ತಾರೆ. ನಾ ಈಗ 8 ವರ್ಷ ಆಯ್ತ್ರಿ ತುಂಬ್ತಾ ಇದ್ದೇನೆ. ಕೊಡ್ತೇನೆ ಅಂತಾರೆ, ಮಾತ್ರ ಅವಾಗ ನಮ್ಗೆ ಭೇಟಿ ಆಗಕ್ ರೆಡಿ ಇಲ್ಲ. ಅಂಗಡಿ ಒಳಗೆ ಹೋದ್ರೆ ಅಂಗಡಿ ಒಳಗೂ ಇಲ್ಲ ಅವರು, ಎಲ್ಲೇ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಜನಕ್ಕೆ ಮೋಸ ಮಾಡ್ಯಾರ? ಈಗ 100 ಮಂದಿ ಇದ್ದಾರೆ. ಅವ್ರು ಎಷ್ಟು ಜನ ಹಂಗೆ ಮಾಡ್ಬಿಟ್ಟಿದ್ದಾರೆ. ಯಾವ ಕಂಪನಿ ಅದು ಗಣೇಶ್ ವಾರ್ಷಿಕ ಫಂಡ್ ಅಂತ ಇದೆ. ಟೋಟಲ್ ಎಷ್ಟು ದುಡ್ಡು? ನಂತರ 2 ಲಕ್ಷ ಎಲ್ಲಾರು ಕುಡಿದ್ರೆ 3 ಕೋಟಿ ಮಟ್ಟ ಇದೆ ಎಲ್ಲಾರ ದುಡ್ಡು. ಈ ಮನೆ ಕಡೆ ಹೋಗಿ ಕೇಳಿದ್ರೆ ಏನಂತಾರ? ಅವರು ಮನೆ ಅಂಗಡಿ ಒಳಗೆ ಬರ್ತಾ ಇಲ್ಲ, ಮನೆ ಒಳಗಿಲ್ಲ ಅಂತ ಹೇಳ್ಬಿಡ್ತಾರ ಅವ್ರ ಹೆಂಡತಿ. ಈ ಹಿಂದೆಲ್ಲ ನಿಮ್ಮ ಸ್ಟೇಷನ್ ವ್ಯಾಪ್ತಿಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಿ? ಈ ಕಮಿಷನರ್ ಆಫೀಸ್ ಹತ್ರ ಬಂದೇನಿ. ಈಗ ಮುಂದೆ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಕ್ರಿ. ಈಗ ನೀವೇನ್ ಕೆಲಸ ಮಾಡ್ತೀರಿ? ನಾ ಕೂಲಿ ಕೆಲಸ ಮಾಡ್ತೇನ್ರಿ. ನಮ್ಮ ಮನೆಯವರು ಇಲ್ಲ, ಸಣ್ಣ ಹುಡುಗರು ಅದಾರಿ, ಅದ್ರ ಸಲುವಾಗಿ ದುಡಿತೇನೆ. ಮಕ್ಕಳ ಸಲುವಾಗಿ ಅಂತ ದುಡಿತಾ ಇದ್ದೇನೆ. ಹೆಂಗ್ ನಂಬಿದ್ರಿ ಅವ್ರು ನೀವು? ಖಾಸಗಿ ಅವ್ರನ್ನ ಇಲ್ಲ, ಅವ್ರದ್ದು ಫಂಡ್ ಅಂದ್ರೆ 15 ವರ್ಷದಿಂದ ಚಾಲು ಚೆನ್ನಾಗೈತ್ರಿ. ಈ 2 ವರ್ಷ ಇದು ಮಾಡ್ತಾ ಇದಾರೆ. ಏನ್ ಆಸೆ ತೋರಿಸಿದ್ರು? ಅದೇ ನಾವು ಫಂಡಿಗೆ ಬ್ಯಾಂಕಿಗೆ ಬರ್ತೇವೆ, ತುಂಬ್ತೇನಲ್ಲ, ಡಬಲ್ ಇಲ್ಲ ಅವ್ರದ್ದು 10% ಕೊಡ್ತಾ ಇದ್ದ ಅವರು ವಾರ್ಷಿಕ. ಮತ್ತೆ FD ಇಟ್ಟಿದ್ರು 15% ಕೊಡ್ತಾ ಇದ್ದ. ನಿಮ್ಮ ಹೆಸರು ಹೇಳಿ? ಸರಳಾ ಭೋಸ್ಲೆ. ಶ್ರೀ ಗಣೇಶ್ ವಾರ್ಷಿಕ ಫಂಡ್. ಇವತ್ತು ಕ್ಯಾಂಪ್ ಪೊಲೀಸ್ ಠಾಣೆಯ ಕೆಲವು ರಹಿವಾಸಿಗಳು ಇಲ್ಲಿ ನಮ್ಮ CP ಕಚೇರಿಯಲ್ಲಿ ಬಂದು ಒಂದು ದೂರು ನೀಡಿದ್ದಾರೆ. ಅದರ ಕಂಟೆಂಟ್ ಏನಿದೆ ಅಂದರೆ, ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ ಫಂಡ್ ಇದೆ. ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು FD ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ. ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ, ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ. ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ನಂದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಇದು ಫಿಸಿಕಲ್ ವರ್ಡ್ ಇರಲಿ, ತುಂಬ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್, ತುಂಬ ಅಟ್ರಾಕ್ಟಿವ್ ಇದು ಇದ್ದರೆ ದಯವಿಟ್ಟು ಒಂದು ಸಲ ವೆರಿಫಿಕೇಷನ್ ಮಾಡಿ. ನಮಗೆ ತೊಂದರೆ ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ರಿಕ್ವೆಸ್ಟ್ ಮಾಡಿ, ಸರ್ ಇದು ವೆರಿಫೈ ಮಾಡ್ಕೊಂಡು ನಮಗೆ ಹೇಳಿ, ನಾವು ಅದು ಮಾಡ್ತೀವಿ ನಿಮಗೋಸ್ಕರ. ನಿಮಗೆ ಸೋಷಿಯಲ್ ಮೀಡಿಯಾ ಇಲ್ಲಿ ಯೂಟ್ಯೂಬ್ನಲ್ಲಿ ಹ್ಯಾಂಡಲ್ನಲ್ಲಿ ಬರುತ್ತೆ, 250 ರೂಪಾಯಿಗೆ 5 kg ಬಾಸ್ಮತಿ, ಈ ಲಿಂಕ್ ಡೌನ್ಲೋಡ್ ಮಾಡಿ. ದಯವಿಟ್ಟು ಈ ಥರ ಯಾವುದೇ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ಅದರ ಮೇಲೆ ನೀವು ಡೌಟ್ ಪಡಿಬೇಕು. ಈಗಾಗಲೇ ಡಿಜಿಟಲ್ ಅರೆಸ್ಟು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೇಸಸ್ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂರು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಟ್ರ್ಯಾಪಿಂಗ್ ಆಗುತ್ತೆ. ಒಂದು ಲೋಭ, ಗ್ರೀಡ್. ಇದು ತುಂಬ ಚೀಪ್ನಲ್ಲಿ ಇದೆ, ಇದು ಇದೆ, ಈ ಕ್ಲಿಕ್ ಮಾಡಿ. ದಯವಿಟ್ಟು ಸ್ಟ್ಯಾಂಡರ್ಡ್ ಲಿಂಕ್ಸ್ ಎಷ್ಟು ಇರುತ್ತೆ ಅದಕ್ಕೆ ಮಾತ್ರ ನೀವು ಕ್ಲಿಕ್ ಮಾಡಬೇಕು. ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ 200% ಪ್ರಾಫಿಟ್ ಆಗುತ್ತೆ, 300% ಪ್ರಾಫಿಟ್ ಆಗುತ್ತೆ. ಈ ಎಲ್ಲ ಎಲ್ಲಿ ತುಂಬ ಒಳ್ಳೆ ಅನ್ನಿಸ್ತಾ ಇದೆ ಅದು ಸ್ವಲ್ಪ ನೀವು ಡೌಟ್ ಪಡಿಬೇಕು. ಸೊ ಕೆಲವು ಸೈಬರ್ ಕ್ರೈಮ್ ಗ್ರೀಡ್ ಬೇಸ್ಡ್ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೆಕೆಂಡ್ ಇದೆ ಫಿಯರ್ ಬೇಸ್ಡ್ ಅಂದರೆ ನಿಮ್ಮ ಪಾರ್ಸಲ್ ಬಂದಿದೆ, ಪಾರ್ಸಲ್ನಲ್ಲಿ ನಾರ್ಕೋಟಿಕ್ಸ್ ಇದೆ, ನಿಮಗೆ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ, ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿನಲ್ಲಿ ಪ್ರೊವಿಷನೇ ಇಲ್ಲ. ನಿಮಗೆ ಬೈ ಚಾನ್ಸ್ ಯಾರು ಹೇಳಿದರೆ, ಹೌದು ಸ್ವಾಮಿ 1 ನಿಮಿಷ ಕಾಯಿರಿ ಅಂತ ನಿಮ್ಮ ಮನೆಯವರಿಗೆ, ಯಾರಿಗೆ ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡಿ, ನಾವು ನಿಮಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇಮಿಡಿಯೇಟ್ಲಿ ಕೊಡ್ತೀವಿ. ಆ ಭಯ ಪಡ್ಕೋಬಾರ್ದು. ಅವರು ಎಷ್ಟು ಕ್ರಿಮಿನಲ್ ಮೈಂಡ್ ಆಗಿಬಿಟ್ಟಿದ್ದಾರೆ ಅಂದರೆ, ಅವರು ನಿಮಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲಿ ಹೋಗಬೇಡಿ, ಇಲ್ಲಾಂದರೆ ನಿಮಗೆ ನಾವು ಬಿಡಲ್ಲ ಅಂತ ಆ ಥರ ನಿಮ್ಮ ಮನಸ್ಸಿನಲ್ಲಿ ಗಾಬರಿ ಮಾಡ್ತಾರೆ. ಮೂರನೇದು ಲಸ್ಟ್ ಬೇಸ್ಡ್ ಇದೆ. ಯಾರೋ ಹುಡುಗಿರಿ ಒಂದು ಫೋಟೋ ಹಾಕ್ತಾರೆ, ನನ್ನ ಫ್ರೆಂಡ್ ಆಗಿ ನಿಮ್ಮದು ಪ್ರೈವೇಟ್ ಫೋಟೋಗ್ರಾಫ್ ಶೇರ್ ಮಾಡಿ, ನಿಮ್ಮದು ವಿಡಿಯೋ ಚಾಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ಕೊಂಡು ಆ ಸ್ಕ್ರೀನ್ಶಾಟ್ ತಗೋತಾರೆ. ಆ್ಯಂಡ್ ಆ ಪ್ರೈವೇಟ್ ಮೂಮೆಂಟ್ದು ನಿಮ್ಮದು ಆ ಸ್ಕ್ರೀನ್ಶಾಟ್ ಜೊತೆ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಸಾಧ್ಯತೆ ಇರುತ್ತೆ. ಪೂರ್ತಿ ದೇಶದಲ್ಲಿ ಈ ಸೈಬರ್ ಫ್ರಾಡ್ ಪ್ರತಿ ವರ್ಷ ಬೆಳೀತಾನೇ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋದ ವರ್ಷ 2,900 crore ರೂಪಾಯಿದು ಸೈಬರ್ ಫ್ರಾಡ್ ಆಗಿದೆ. ದಯವಿಟ್ಟು ಈ 3 ಡೇಂಜರ್ಸಿಂದ ನೀವು ಸ್ವಂತಕ್ಕೆ ಕಾಪಾಡಬೇಕು. ಯಾವುದೇ
ಯಾವುದೇ ಟೈಮ್ ಇರಲಿ ನಿಮಗೆ ಡೌಟ್ ಬಂತು ಅಂದರೆ ನಮ್ಮದು 112ಗೆ ಕರೆ ಮಾಡಿ, ಇಲ್ಲಾಂದರೆ ನಮ್ಮ ಬೆಳಗಾವಿ ನಗರ ಪೊಲೀಸ್ದು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ, ನಾವು ತಕ್ಷಣವೇ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಬೇಡಿ. ಧನ್ಯವಾದ. ಏನು ಅವರು ಹೇಳಿಕೆ ಪ್ರಕಾರ 3-4 ಕೋಟಿ ಹೇಳ್ತಾ ಇದ್ರು, ನಾವು ವೆರಿಫೈ ಮಾಡಬೇಕು ಡಾಕ್ಯುಮೆಂಟ್ಸ್. ಧನ್ಯವಾದಗಳು.